ಗಾಂಧಿ ಸರ್ಕಲ್ ಒಳಗಡೆ ಜೋಳಿ ಬಜಾರು, ಪೆಂಡಾರಿ ಸರ್ಕಲ್, ಬಸವೇಶ್ವರ ಆಮೇಲೆ ನಮ್ದು ಕಲ್ಪನೆ ಬರುತ್ತೆ ಚಿಮ್ಮಡಿಗಳಿಗೆ. ಅದು ಬಿಟ್ಟರೆ ಹೊಸದು ಏನೇನಿದೆ ನೀವು ಏನೋ ಚೇಂಜ್ ಮಾಡ್ಕೊಂಡಿರೋ ಅದ್ರ ಬಗ್ಗೆ ನಮಗೊಂದು ಸ್ವಲ್ಪ ಮಾಹಿತಿ ಕೊಡಿ. ಆಮೇಲೆ ಈ ವರ್ಷದಿಂದ ಏನಾಗಿದೆ ಹೊಸದೇ ಬಂದಿದೆ ಅಂತಂದ್ರೆ ಫ್ಲೆಕ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಡಿಜೆಗಳ ಸೌಂಡ್ಗಳಿಗೆ ಫ್ಲೆಕ್ಸ್ ಯಾವ ತರ ಇರಬೇಕು ಅನ್ನೋದನ್ನ ಅದು ಸಾಹೇಬ್ ನಮ್ಗೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳು ಬಂದಿದ್ದಾವೆ. ನೀವು ಹಾಕುವಂತ ಫ್ಲೆಕ್ಸ್ಗಳು ಮತ್ತೊಂದು ಬೇರೆ ಧರ್ಮಕ್ಕೂ ಆಗಲಿ ಅಥವಾ ನಮ್ಮ ಧರ್ಮಕ್ಕೆ ತೊಂದರೆ ಯಾವ ತರ ಇರಬಾರ್ದು. ಮತ್ತು ಡಿಜೆ ಸೌಂಡ್ ನಾನು ಕೇಳ್ಪಟ್ಟಾಗ ಎಲ್ಲ ಮುಸ್ಲಿಂ ಅಂದ್ರೆ ಯಾವ್ದು ಸೌಂಡ್ ಮಾಡಲ್ಲ, ಸೌಂಡ್ ಆಗಲಿ ಡಿಜೆ ಇರ್ತಲ್ಲ. ಬಟ್ ನಿಮ್ದಲ್ಲಿ ಯಾವ್ದೇ ರೀತಿ ಪ್ರತಿ ದಿವಸ ಲಾಸ್ಟ್ ಟೈಮ್ ಮಾಡಿದ್ರೆ 2 ಸೌಂಡ್ ಬಾಕ್ಸ್ ಹಚ್ಚಿದ್ರು ಅಂತೇಳಿ ಅದಕ್ಕೆ ಲಾಸ್ಟ್ ಟೈಮ್ ಶೇಖರ್ ಬಂದಿದ್ರು ಸರಿ ಮಾಡ್ತಿದೆ ಅಂತೇಳಿ. ಅದನ್ನ 26 ತಾರೀಕು ಮಾಡ್ತಿಲ್ಲ, 23ನೇ ತಾರೀಕಿಗೆ ಬಂದ್ಬಿಟ್ಟು ನಮ್ಗೆ ಇನ್ನೊಂದ್ಸಲ ನೀವು ಯಾವ ಮಾರ್ಗದಲ್ಲಿ ಹೋಗ್ತಿದ್ದೀರಿ, ಯಾವ ತರ ಕಾರ್ಯಕ್ರಮಗಳಿದಾವೆ, ಎಷ್ಟು ಜನ ಸೇರ್ತೀರಿ, ಯಾರು ನೇತೃತ್ವ ಇದೆ ಅಂತೇಳಿ 23ಕ್ಕೆ ಬಂದ್ಬಿಟ್ಟು ನಮ್ಗೊಂದು ಮಾಹಿತಿ ಕೊಟ್ಟರೆ 24 ಮಾಹಿತಿ ಕೊಡ್ತೀವಿ ಅಂತೇಳಿ. ಅದೇ ತರನಾಗಿ ಈ ಸೌಂಡ್ ಸಿಸ್ಟಮ್ ಬದಲಾಗಿ ನಮ್ಗೆ ಇನ್ನೂ ಸ್ವಲ್ಪ ಏನೋ ಕನ್ಫ್ಯೂಸಿಂಗ್ ಸ್ಟೇಟ್ ಇದೆ. ಸೌಂಡ್ ಸಿಸ್ಟಮ್ ಎಷ್ಟು ಮಟ್ಟಿಗೆ ಬರಬೇಕು, ಎಷ್ಟು ಮಟ್ಟಿಗೆ ಬೇಡ ಅನ್ನೋದನ್ನ ಇನ್ನೂ ನಮ್ಗೆ ಮೇಲಾಧಿಕಾರಿಗಳನ್ನ ಬಂದಿಲ್ಲ. ಆದ್ರೆ ತಕ್ಕ ಮಟ್ಟಿಗೆ ಹೋದ ವರ್ಷ ಏನ್ ಮಾಡಿರ್ತಾರ ಅಂದ್ರೆ ಪ್ರತಿ ವರ್ಷ ಮಾಡೋದು ಅದನ್ನ ಮತ್ತೆ ಚೇಂಜ್ ಮಾಡಂಗಿಲ್ಲ ಅಷ್ಟೇ. ಅದು ಬಿಟ್ಟರೆ ನಿಮ್ ಕಡೆಯಿಂದ ಈ ವರ್ಷ ಏನಾದ್ರು ಹೊಸದಾಗಿ ಆಡ್ ಮಾಡಿದ್ರೆ ಅಥವಾ ಈ ವರ್ಷ ಈದ್ ಮಿಲಾದನ್ನ ಯಾವ ತರ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಅಂತ ಹೇಳಿ ನಮ್ ಸ್ವಲ್ಪ ನೀವು ಯಾರಾದ್ರೂ ಹೇಳಿದ್ರೆ ಅನ್ಕೊಳ್ಳೋದು. ಪೊಲೀಸ್ ಇಲಾಖೆಗೆ ಮೊದಲನೇದಾಗಿ ದೊಡ್ಡದ ಗ್ರೇಟ್ ಜಾಬ್ ಏನಪ್ಪಾ ಅಂತಂದ್ರೆ ಕ್ರಿಮಿನಲ್ ಸೆನ್ಸಿಟಿವ್ ಮೇಂಟೈನ್ ಮಾಡಬೇಕಾಗಿರುತ್ತೆ. ಪ್ರತಿ ಸಲ ನಾವು ಅದನ್ನ ಅನ್ಕೋತೀವಿ, ಬಟ್ ನಮ್ಮಲ್ಲಿ ಹಲೀಪುರದಲ್ಲಿ ಆ ತರ ಎಲ್ಲಿ ಕಂಡು ಬಂದಿಲ್ಲ, ಕಂಡು ಬರೋಕ್ಕೂ ಆಗಲ್ಲ. ಯಾಕಂದ್ರೆ ಎಲ್ಲರೂ ಹಿಂದೂ ಮುಸ್ಲಿಮ್ಸ್ ಎಲ್ಲ ತುಂಬಾ ಆಗಿದ್ದೀರಾ, ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇರ್ತೀರಾ. ಇವಾಗ ನಮ್ದು ಇನ್ನೊಂದು ತಿಳ್ಬಿಟ್ಟು ಮಾಲಿಕೇಶ್ವರ ಜಾತ್ರೆ ಬಂತು, ಅದನ್ನು ನಮ್ಮ ಹಿಂದೂ ಆಯ್ತು ಮುಸ್ಲಿಂ ಬಂಧು ಆಯ್ತು ಎಲ್ಲರೂ ವಿಜಯವನ್ನು ಆಚರಿಸ್ತಾ ಇರ್ತೀರಾ. ಪ್ರತಿಯೊಂದು ಹಬ್ಬಗಳು ಕೂಡ ನಾವು ಹಬ್ಬದ ತರನೇ ಆಚರಿಸಿದರೆ ಯಾವುದೇ ತರಹದ ಕೋಮು ಗಲಭೆಗಳಾಗಲ್ಲ. ಮೇಡಮ್ ಹೇಳಿದ್ರು ನಮ್ಮ ಈಗಿನ ಜನರೇಷನ್ ಚಿಕ್ಕ ಜನರೇಷನ್ ಹುಡುಗರು ಬೇರೆ ಯಾವುದೋ ಇನ್ನೊಂದು ಅದಕ್ಕೂ ಇನ್ಫ್ಲೂಯೆನ್ಸರ್ ಆಗಿ ಅದನ್ನ ಮಾಡೋಣ ಇದನ್ನ ಮಾಡೋಣ ಅಂತ ಹೇಳಿ ಆ ತರ ಫೋರ್ಸ್ ಮಾಡೋಣ, ಈ ತರ ಫೋರ್ಸ್ ಮಾಡೋಣ, ಇಲ್ಲಿ ಫೋರ್ಸ್ ಮಾಡ್ಬೇಕಂತ. ಪೊಲೀಸ್ ಇಲಾಖೆಗೆ ಕಷ್ಟದೇನಿಲ್ಲ, ಸ್ವಲ್ಪ ತಡವಾಗುತ್ತೆ ಅಷ್ಟೇ. ಯಾರು ತೊಂದರೆ ಕೊಡ್ತಾರೆ, ಯಾರು ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಅವ್ರನ್ನ ಪಕ್ಕ ನಾವು ಕಾನೂನು ಚೌಕಟ್ಟಿನಾಗ ಯಾವ ತರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನೆಲ್ಲ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಿಮ್ ಕಡೆಯಿಂದ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಿಮಗೆ ಕೇಳ್ಕೊಳ್ಳೋದು ಒಂದೇ ಅಂದ್ರೆ ಏನಪ್ಪಾ ಅಂತಂದ್ರೆ, ನಮ್ಮ ಯೋಗ ಮಿತ್ರರಿಗೆ ಯಾವುದೇ ತರಹದ ಕಾನೂನನ್ನ ಬಿಟ್ಟು ಕೆಲಸ ಮಾಡಕ್ ಹೋಗ್ಬೇಡ ಅಂತ ಹೇಳ್ರಿ. ನಿಮ್ಗೆ ಏನೇ ತೊಂದರೆ ನಮ್ಗೆ ಬರ್ರಿ, ನಾವು 24/7 ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಫಾರೂಕ್ ಭಾಯಿ ಹೇಳಿದ್ರು ಈ ಸಲ ನಾವು 5 ದ್ವಾರ ಇದು ಮಾಡ್ತೇವೆ ಅಂತ ಹೇಳಿ. ಅದನ್ನ ಮೇಲಾಧಿಕಾರಿ ಗಮನ ತಂದ್ಬಿಟ್ಟು ಹೋದ ಸಲ ಜಾತ್ರೆ ಮತ್ತು ಗಣಪತಿ ಹಬ್ಬದ್ರಿಂದ ಫಾರೂಕ್ ಭಾಯಿನೇ ಅಂದ್ರೆ ಸರಿ ಇಲ್ಲ, ಈ ಸಲ ಹಬ್ಬಗಳು ಬಂದಿದ್ದಾವೆ ಬೇಡ ನಾವು ಮಾಡ್ಬೋದಿಲ್ಲ ಅಂತಂದ್ರೆ ನಾವು ಸ್ವಲ್ಪ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡ್ಕೊಂಡು ಬೇಡ ಅಂತ ಅವ್ರಲ್ಲ. ಈ ಸಲ ಜಾತ್ರೆ ಮುಂದೆ ಹೋಗಿದೆ, ಗಣಪತಿ ಹಬ್ಬ ಮುಂದೆ ಇದೆ, ಇವಾಗ ಮಾಡ್ಕೊಳ್ಳೋಕೆ ಏನು ಅಭ್ಯಂತರ ಇಲ್ಲ. ಮೇಲಾಧಿಕಾರಿ ತಿಳಿಸ್ಬಿಟ್ಟು ಹೇಳ್ತೀನಿ. ಅಂದ್ರೆ ಆ ದ್ವಾರ ಮಕ್ಕಳು ಏನ್ ಮಾಡ್ತಿಲ್ಲ, ಇವಾಗ ನಮ್ದು ಯಾವ ಬರುತ್ತೆ ಗೊತ್ತಿಲ್ಲ, ಬುಧವಾರ ಬರುತ್ತೆ. ಸೊ ಇವಾಗ ನಮ್ದು ಎಸ್ಪೆಷಲಿ ಚೆನ್ನಮ್ಮ ಸರ್ಕಲ್ ಮಾಡ್ತಾ ಇದ್ರಲ್ಲ, ಸರ್ಕಲ್ ಮುಂಚೆ ಇರಲಿಲ್ಲ. ಇವಾಗ ಚೆನ್ನಮ್ಮ ಸರ್ಕಲ್ ಸೆಂಟರ್ ಆಗಿರೋದ್ರೆ ಸರ್ವಿಂಗಿಗೆ ಆಗಿರ್ತದೆ, ಸ್ವಲ್ಪ ಅದು ದ್ವಾರ ಬಗ್ಗೆ ಸ್ವಲ್ಪ ಆದಷ್ಟು ಅದಕ್ಕೆ ಹೆಚ್ಚು ಕಡಿಮೆ ಮತ್ತೆ ಇನ್ನೊಂದೇ ಅದು ರೂಪ ಕೊಡಬಾರ ಅನ್ನೋ ದಿವಸ ತಮ್ಗೆ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು. ಆದಷ್ಟು ಅದನ್ನ ಬೇಗನೆ ಮುಗಿಸ್ಕೊಂಡು ನಮ್ಮ ಮುಂದೆ ಕಾರ್ಯಕ್ರಮ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾರೆ. ಈ ಈದ್ ಮಿಲಾದ್ ಪ್ರಯುಕ್ತವಾಗಿ ನಿಮ್ಮನ್ನು ಉದ್ದೇಶಿಸಿ ಮತ್ತೆ ಈ ಹಬ್ಬದ ಬಗ್ಗೆ ವಿಶೇಷ ಮೇಡಮ್ ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಮಹಾಲಿಂಗಪುರದ ಆರಾಧ್ಯ ದೇವರಾದಂಥ ಮಾಲಿಂಗೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಮ್ಮ ಮಹಾಲಿಂಗಪುರ ಮತ್ತು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮದ ಹಿಂದೂ ಮತ್ತು ಮುಸ್ಲಿಂ ಯುವಕರೇ, ಹಿರಿಯರೇ, ಸಹೋದರರೇ ಹಾಗೂ ಕಿರಣವರೇ ಮತ್ತು ಮಾಧ್ಯಮ ಮಿತ್ರರೇ, ಏನು ಹೊಸದೇನಿಲ್ಲ. ಪ್ರತಿ ವರ್ಷ ನಾವು ಹೆಂಗೆ ಹಬ್ಬಗಳನ್ನ ವರ್ಷ ಇವಾಗ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಪ್ರತಿಯೊಂದು ಧರ್ಮದಲ್ಲಿ ಹಬ್ಬ ಹರಿದಿನ ಬರ್ತಾನೆ ಇರುತ್ತೆ, ನಾವು ಆಚರಿಸ್ತಾನೆ ಇರ್ತೀವಿ. ಬಟ್ ಏನು ಅಂತಂದ್ರೆ ಕಾನೂನು ಚೌಕಟ್ಟಲ್ಲಿ ಏನಿದೆಯಲ್ಲ ಪ್ರತಿ ವರ್ಷದಂತೆ ಏನು ರೂಲ್ಸ್ ಚೇಂಜಸ್ ಆಗ್ತಾನೆ ಇರುತ್ತೆ. ಯಾಕಂತಂದ್ರೆ ನಾವು ಈ ಹಿರಿಯರು ಇರ್ತೀವಿ, ನೀವು ಹಿಂದಿನ ಹಿರಿಯರು ಹಿಂದಿ ರೂಲ್ಸ್ ಅನ್ನ ಫಾಲೋ ಮಾಡಿರ್ತೀರಲ್ಲ ಅದನ್ನೇ ಮಾಡ್ಕೊಂಡು ಬರ್ತಿರ್ತೀವಿ. ಬಟ್ ಇವಾಗಿನ ಜನರೇಷನ್ ಏನಿದೆ, ಇವಾಗಿನ ಯುವಕರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು ಏನೋ ಒಂದು ಸಣ್ಣ ಪುಟ್ಟ ಏನೋ ಗಲಾಟೆ ಆಗಿರ್ಬೋದು ಏನೋ ಒಂದು ಮಾಡ್ಕೊಂಡ್ ಬರ್ತಿರ್ತಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಪ್ರತಿ ವರ್ಷ ನಾವು ಮೇಲಾಧಿಕಾರಿಯಿಂದ ಏನು ನಮ್ಮ ಇನ್ಸ್ಟ್ರಕ್ಷನ್ ಬರ್ತಿರ್ತಾರೆ, ಸೂಚನೆಗಳು ಬರ್ತಿರ್ತಾವಲ್ಲ ಅದನ್ನ ಹೇಳೋದಕ್ಕಂತ ಹೇಳ್ಬಿಟ್ಟು ನಾವು ಶಾಂತಿ ಸಭೆಯನ್ನ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಈ ಈದ್ ಮಿಲಾದ್ ಪ್ರಯುಕ್ತನೂ ಕೂಡ ನಾವು ಮುಂಚಿತವಾಗಿ ಕೂಡ ಶಾಂತಿ ಸಭೆಯನ್ನ ಹಮ್ಮಿಕೊಂಡಿದೀವಿ. ಮಾಲಿಂಗಪುರ ಹೇಗಿದೆ ಅಂತಂದ್ರೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ನಾನ್ ಬಂದ್ಬಿಟ್ಟಾದ್ರೆ ಒಂದು 7 ತಿಂಗಳಾಯ್ತು ಅಷ್ಟೇ. ಬಟ್ ನಾನು ಕೂಡ ಹೊರಗಡೆ ಜಾಸ್ತಿ ಹೋಗಿಲ್ಲ, ಅಷ್ಟು ನನ್ಗೆ ಗೊತ್ತಿಲ್ಲ.
ಬಟ್ ನಾನ್ ನೋಡಿದ ಪ್ರಕಾರ, ನಾನು ಬನ ಟಿವಿದ ನೋಡಿದ ಪ್ರಕಾರ ಅಂತಂದ್ರೆ ಮಾಲಿಕ್ಪುರ ಅಂತಂದ್ರೆ ಅಲ್ಲಿ ಹಿಂದೂ ಹಬ್ಬ ಯಾವಾಗುತ್ತೆ, ಮುಸ್ಲಿಂ ಹಬ್ಬ ಯಾವಾಗುತ್ತೆ ಅಂದ್ರೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಆ ರೀತಿ ಜನ ಇದ್ದಾರೆ, ಹಿಂದೂ ಮುಸ್ಲಿಂ ಎಲ್ಲ ಒಗ್ಗಟ್ಟಿಗೆ ಇಟ್ಬಿಟ್ಟು ಎಲ್ಲರೂ ಅವ್ರ ಹಿಂದೂ ಅನ್ನೋದೇ ಮುಸ್ಲಿಂ ಅನ್ನೋದೇ ಹಿಂದೂ ಹಬ್ಬ, ಮುಸ್ಲಿಂ ಹಬ್ಬ ಹಿಂದೂಗಳು ಎಲ್ಲರೂ ಮಾಡ್ತಾನೆ ಹೋಗ್ತಿದ್ದಾರೆ. ಇದೇ ರೀತಿಯೇ ಬೇಕಾಗಿರೋದು ನಮ್ಮ ಇಲಾಖೆ ಕೂಡ, ನಾವು ಕೂಡ ಅದನ್ನೇ ಬೇಯಿಸೋದು. ಅದೇ ರೀತಿ ಹೋದ ವರ್ಷ ಹೆಂಗೆ ನೀವು ಈದ್ ಮಿಲಾದನ್ನ ಆಚರಿಸ್ಕೊಂಡಿದ್ದೀರಿ, ಒಂದೇ ದಿನ ಪ್ರೊಸೆಷನ್ ಇರುತ್ತಲ್ಲ, ಪ್ರೊಸೆಷನ್ ಅದನ್ನ ನಿಮ್ಗೆ ಯಾವ ರೀತಿ ನೀವು ಒಂದೇ ಮಾಡ್ತಿರೋದು ಕೂಡ ಅವಾಗ ನಾವೇನು ಬಂದೋಬಸ್ತ್ ಇದೆಲ್ಲ ನಮ್ಮ ಠಾಣಾ ವತಿಯಿಂದ ನಾವು ಬಂದೋಬಸ್ತನ್ನ ಮಾಡ್ಕೊಂತೀವಿ. ಬಟ್ ಏನಂತಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಹುಡುಗರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ. ಅದೊಂದು ಹಿರಿಯರೆಲ್ಲ ಏನ್ ಹೇಳೋದು ಅಂತಂದ್ರೆ ತಮ್ಮ ಏನು ಹುಡುಗರು ತವಲಾಗ ಸ್ವಲ್ಪ ತಿಳುವಳಿಕೆ ಹೇಳ್ಬೇಕು. ಇವಾಗ ಬೇರೆ ಧರ್ಮದ ಬಗ್ಗೆ ಕೆಟ್ಟದಾಗಿ ಹಾಕೋದಾಗಿರ್ಬೋದು, ಅಥವಾ ಬೇರೆ ಧರ್ಮದ ಬಗ್ಗೆ ಘೋಷಣೆಗೆ ಹೋಗೋದಾಗಿರ್ಬೋದು, ಬೇರೆ ಧರ್ಮದ ಬಗ್ಗೆ ಯಾವುದೋ ಒಂದು ವಿಡಿಯೋ ಬಂದಿತ್ತಂದ್ರೆ ಅದನ್ನೇ ಎಡಿಟ್ ಮಾಡಿ ಹಾಕೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಅದನ್ನೆಲ್ಲನೂ ನಾವು ಇವಾಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಲ್ಲ, ನಾವು ಹೇಳ್ತೀವಿ. ಅದ್ರ ಬಗ್ಗೆ ಕೂಡ ನೀವೇನಂತಂದ್ರೆ ಎಲ್ಲ ಹಿರಿಯರು ಕೂಡ ನೀವು ಕೂಡ ಮುಂಚೆ 26ಕ್ಕೆ ನೀವು ಹಬ್ಬ ಆಚರಿಸ್ತೀರಂದ್ರೆ 25ನೇ ತಾರೀಕು ಅಥವಾ 26ನೇ ತಾರೀಕು ಎಲ್ಲ ಹುಡುಗರಿಗೆ ಸೇರಿಸ್ಬಿಟ್ಟು ಒಂದೇ ಈ ರೀತಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅಂತೇಳಿ ತಮಗೆಲ್ಲ ಹೇಳ್ತೀನಿ. ಇದು ಬಿಟ್ರೆ ಮತ್ತೇನಿಲ್ಲ, ಎಲ್ಲರೂ ಕೂಡ ನಾವು ನೀವೆಲ್ಲ ಸೇರಿಬಿಟ್ಟು ಹಬ್ಬವನ್ನ ಉತ್ತಮ ರೀತಿಯಿಂದ ವಿಜಯವಂತ ಆಚರಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ ಹೇಳ್ತೀನಿ. ಮಾಡ್ತಾರೆ. ಮತ್ತೆ ಚೇಂಜ್ ಸಲ ಫಸ್ಟ್ ಬಂದಾಗ ನಾವು ಅಕ್ಷಿ ಮಾಡಿದ್ವು ಊರಾಗ ಜಾತ್ರೆ ಏನಾಯ್ತು ನಮಗೆ ಬ್ಯಾಡ್ರಿ ಜಾತ್ರೆ ಸಮಸ್ಯೆ ಐತಿ, ಮತ್ತೇನು ಹೆಚ್ಚು ಮಾಡಬಾರ್ದು. ಈ ಸ್ವಲ್ಪ ಜಾತ್ರೆ ಇಲ್ಲ ಸರ್, ಅದಕ್ಕಾಗಿ ನಾವು 5 ಅಕ್ಷಿ ಹೊಸದಿದ್ವಿ. ಫಸ್ಟ್ ನೀವು ಬಂದಾಗ ಮಾಡಿದ್ವಿ ಬೇಡ ಸರ್, ರಾತ್ರಿ 12 ರಾತ್ರಿ ಸಿಕ್ಕಾಗ ಹಾಗೆ ನಾವು ಸಿಕ್ಕಿದ್ರಿಂದ ನಾವು 3 ಶಾಂತಿ ಕಾಪಾಡಿಸ್ಕೊಂಡ ಆ ಕೆಲಸ ಮಾಡಿದ್ವಿ. ಈ ಸರ್ತಿ ಜಾತ್ರೆ ಇಲ್ಲ, ಏನು ಶ್ರಾವಣ ತಿಂಗಳಿದೆ ಸರ್. ಈ ಸರ್ತಿ ಒಂದು 5 ಅಕ್ಷಿ ರೀ, ಅದೇ ದುಡ್ಡು ಸರ್, ಅದೇ ಗಾಡಿ ಸೌಂಡ್ ಬಾಕ್ಸ್, ಏನು ಚೇಂಜಸ್ ಅಲ್ಲ. ನಮಗೆ ಇನ್ನೊಂದು ಏನು ಸರ್, ನಮಗೆ ಮದುವೆ ಕೊಡೋದು ಸರ್. ಯಾಕಂದ್ರೆ ಊರಾಗ ಮಂದಿ ಹೆಚ್ಚಾಗಿದೆ ಸರ್, ಒಂದೊಂದು ಮದುವೆ ಒಂದು ಸೈಡ್ ನಮ್ಗೆ ಹೆಚ್ಚಿನ ಗಾಡಿ ಬರ್ತಾರೆ ಸರ್. ಮತ್ತು ಈಗ ಟೋಟಲ್ 14 ಮೊದಲು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ನಾವು 1 ಮಾತಾಡೋರು, ಈಗ ಎಲ್ಲರೂ ಕುಡ್ಕೊಂಡು ಮಾಡಾಕ ಸರ್. ಅದ್ರಾಗ ಒಂದು ಹಿಂದೂ ಯುವಕರಾಗಿ ಎಲ್ಲ ಥರ ಮಂದಿ ಬಂದಿರ್ತೈತಿ. ನೀವು ಗುಡಿಯಿದ್ರಿ, ನೀವು ಹೊಸ ದಿನ ಸರ್. ರೂಟ ಗಾಂಧಿ ಮೈದಾನ, ಚನ್ನಮ್ಮ ಸರ್ಕಲ್, ಜವಳಿ ಬಜಾರ, ನಡಚೋಗಿ, ಕಂಡರಗಲ್ಲಿ ಸರ್ಕಲ್ ರೀ, ಆಮೇಲೆ ಬಸವೇಶ್ವರ, ಬಾಬಾ ಸಾಹೇಬ್ ಅಂಬೇಡ್ಕರ್, ವಾಪಸಿ ಜಾಮಿಯಾ ಮಸ್ಜಿದ್, ಅದೇ ಸರ್. ಮತ್ತೇನಿಲ್ಲ ಸರ್. ಮತ್ತು ಊಟದ ನಮ್ಮ ವರ್ಷಕ್ಕೆ ಮುಂದೆ ವ್ಯವಸ್ಥೆ ಇಲ್ಲ ಸರ್. ಬಂದವರಿಗೆ ಊಟಕ್ಕೆ ಬೇರೆ ಇಲ್ಲ ಸರ್, ಅದು ಅದೇ ತರನ ಆಚರಿಸೋದು ಹೊತ್ತು ಮತ್ತೇನು ಬೇರೆ ಹೊಸದೇನು ಇರಾಗಿಲ್ಲ. ಮತ್ತು ಪ್ರತಿ ಸತಿ ಏನು ರೊಟೇಷನ್ ಹಾಕೊಂಡಿರ ಅದನ್ನ ರೊಟೇಷನ್ ಈ ಡಾಲ್ಮಿ ಅಂತದಿದ್ದಲ್ಲಿ ವಾಸರ ಏನ್ ಮಾಡಿದ್ರು ಅದನ್ನ ಸಾರ್ವಜನಿಕರಾಗಿ ಇದ್ರೆ ಜನಕ್ಕೆ ಯಾವುದೇ ತರ ತೊಂದರೆ ಆಗಿದ್ರಿಂದ ಎಲ್ಲಾ ಜನಗಳು ಕರ್ಕೊಂಡು, ಎಲ್ಲಾ ಸಮಾಜದ ಜನಗಳು ಕರ್ಕೊಂಡು ಅದ್ದೂರಿಯಾಗಿ ಆಚರಿಸಬೇಕಂತ ತಾವು ಪೊಲೀಸ್ ಇಲಾಖೆದ ಸಹಕಾರ ಕೊಡ್ಬೇಕಂತ ತಮಗೆ ವಿನಂತಿ. हमारे गाँव में तो आज तक इसकी जो क्या भी योजना है 100 किलोमीटर को कर लेते हैं. अभी भी क्या है तो 100 किलोमीटर को जैसा में हर वर्ष करते हैं वैसा 100 किलोमीटर करेंगे. फिर बंधु व्यक्ति का हमारे साथ जैसे बोलेंगे वन वे एक साइड वन वे एक भाग तो हम लोग आसान और छोटा भाग रैली भी रहती है क्या उसके हिसाब से करेंगे. ಮಧ್ಯಾಹ್ನ ಧನ್ಯವಾದಗಳು.